ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಭಾನುವಾರದಲ್ಲಿಯೂ ಸಹ ಕರ್ತನ ಸನ್ನಿಧಾನಕ್ಕೆ ದಾಹದಿಂದ ಬಂದಿರುವಂಥ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವರು ಕೇಳಿ ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ ದೇವರು ಸದುತ್ರವನ್ನು ದಯಪಾಲಿಸಲಿ. ನೀವು ಮಾಡಿರುವಂಥ ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳಿ ಆ ಪ್ರಾರ್ಥನೆಗಳಿಗಿಂತ ಅಧಿಕವಾಗಿ, ನೀವು ಕೇಳಿರುವುದಕ್ಕಿಂತ ಅಧಿಕವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರತಿ ಭಾನುವಾರ ತಪ್ಪದೆ ದೇವರಾಲಯಕ್ಕೆ ಬರ್ತಿರುವಂಥ ನಿಮ್ಮೆಲ್ಲರನ್ನ ವಿಶೇಷವಾಗಿ ದೇವರು ಆಶೀರ್ವದಿಸಿ ಆರೋಗ್ಯ, ಆಯಸ್ಸನ್ನ, ಐಶ್ವರ್ಯಗಳನ್ನು ಕೊಟ್ಟು ದೇವರು ನಿಮ್ಮನ್ನು ನಡೆಸಿಕೊಡಲಿ. ಈ ವಾರನೂ ದೇವರಾಲಯಕ್ಕೆ ಬಂದಿರುವಂಥ ನಿಮ್ಮೆಲ್ಲರ ಸುತ್ತಲೂ ದೇವರು ತನ್ನ ದೂತರನ್ನು ದಂಡಿಲಿಸಿ ನೀವು ಈ ವಾರದಲ್ಲಿ ಮಾಡುವಂಥ ಎಲ್ಲ ಕೆಲಸಗಳಲ್ಲಿ, ನೀವು ಓಡಾಡುವಂಥ ಸ್ಥಳಗಳಲ್ಲಿ, ನೀವು ನಡೆದಾಡುವಂಥ ಸ್ಥಳಗಳಲ್ಲಿ ದೇವರು ತನ್ನ ದೂತರ ಮೂಲಕವಾಗಿ ನಿಮ್ಮೆಲ್ಲರನ್ನ ದೇವರು ನಡೆಸಿಕೊಡಲಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಂಡಂಥ ವಾಕ್ಯವನ್ನು ನಾವು ಮೊದಲನೇದಾಗಿ ಓದ್ಕೊಳ್ಳೋಣ. ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 19ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ. ತಾಯಿಯು ತಮ್ಮಂದಿರು ಆತನ ನಿದ್ದೆಗೆ ಬಂದು ಜನರ ಗುಂಪಿನ ನಿಮಿತ್ತ ಆತನ ಬಳಿಗೆ ಸೇರಲಾರದೆ ಇದ್ದರು. ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರು ಆಗಬೇಕು ಎಂದು ಉತ್ತರ ಕೊಟ್ಟನು. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಈ ಲೋಕದಲ್ಲಿ ಸಂಬಂಧಗಳಿಗೆ ಬಹಳಷ್ಟು ಬೆಲೆ ಕೊಡ್ತೀವಿ. ನಾವು ಅದರಲ್ಲೂ ನಮ್ಮ ರಕ್ತ ಸಂಬಂಧ ಅಂದರೆ ಮಾತ್ರ ಇಲ್ಲೂ ಇಲ್ಲದ ಉತ್ಸಾಹ ನಮಗೆ. ಇವರು ನಮ್ಮ ರಕ್ತ ಸಂಬಂಧ, ಇವ್ರು ನಮ್ಮ ದೊಡ್ಡಪ್ಪ ಮಗ, ಇವ್ರು ನಮ್ಮ ಚಿಕ್ಕಪ್ಪ ಮಗ, ಇವ್ರು ನಮ್ಮ ಅತ್ತೆ ಮಗ, ಇವ್ರು ನಮ್ಮ ಅತ್ತೆ ಮಗಳು. ನಮ್ಮ ಸಂಬಂಧಗಳಿಗೆ ನಾವು ಬೆಲೆ ಜಾಸ್ತಿ. ಆದರೆ ಬೈಬಲಲ್ಲಿ ಯೇಸು ಕ್ರಿಸ್ತನೊಂದು ಮಾತನ್ನು ಹೇಳ್ತಾ ಇದ್ದಾನೆ, ಯಾರು ನನ್ನ ತಂದೆ ತಾಯಿಗಳು, ಯಾರು ನನ್ನ ಸಂಬಂಧಿಕರು, ಯಾರು ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೀತಾರೋ ಅವರೇ ನನ್ನ ತಂದೆ ತಾಯಿಗಳು, ನನ್ನ ಸಂಬಂಧಿಕರು ಆಗಿದ್ದಾರೆ. ಹಲ್ಲೆಲೂಯ. ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ ಯೋಹಾನನು ಈ ರೀತಿಯಾಗಿ ಬರೀತಾನೆ. 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ಓದಿ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೇನ್, ಹಲ್ಲೆಲೂಯ. ಪರಲೋಕದಲ್ಲಿ ರಕ್ತ ಸಂಬಂಧದಿಂದ ಹುಟ್ಟಿದ್ದಾರೆ ಅಂತ ರೆಕಮೆಂಡ್ ಮಾಡಿದ್ರೆ ನಡೆಯೋದಿಲ್ಲ. ಇವ್ರು ನನ್ನ ಮಗ, ಇವ್ರು ನನ್ನ ಮಗಳು, ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಗಂಡ, ಇವ್ರು ನನ್ನ ತಂದೆ, ಇವ್ರು ನನ್ನ ತಾಯಿ, ಇವ್ರು ನನ್ನ ದೊಡ್ಡಪ್ಪ, ಇವ್ರು ನನ್ನ ಚಿಕ್ಕಪ್ಪ, ಇವ್ರು ನನ್ನ ಅತ್ತೆ, ಇವ್ರು ನನ್ನ ಮಾವ. ಇದ್ಯಾವುದು ಸಹ ಪರಲೋಕದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಪರಲೋಕದಲ್ಲಿ ಯಾವುದು ಲೆಕ್ಕಕ್ಕೆ ಬರುತ್ತೆ ಅಂತಂದರೆ, ಯಾರು ಆತನನ್ನು ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆ ವಾಕ್ಯಗಳ ಪ್ರಕಾರವಾಗಿ, ಆತನ ವಾಕ್ಯಗಳ ಪ್ರಕಾರವಾಗಿ ನಡೀತಾರೋ ಅವರಿಗೆ ಮಾತ್ರ ಪರಲೋಕದಲ್ಲಿ ಬೆಲೆಯುಂಟು. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ರಕ್ತ ಸಂಬಂಧಕ್ಕೆ ಬಹಳಷ್ಟು ಬೆಲೆ ಕೊಡ್ತೀವಿ. ಇವರು ನಮ್ಮ ರಕ್ತದಿಂದ ಹುಟ್ಟಿದ್ದಾರೆ ಅಂತೇಳಿ. ಆದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿದ ನಂತರ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ನಂತರ ನಾವು ಯಾರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀವಿ? ಯಾರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀವಿ? ಯಾರ ಮಾಂಸವನ್ನ, ಯಾರ ರಕ್ತವನ್ನ ನಾವು ಪ್ರತಿ ತಿಂಗಳು ಕರ್ತನ ಭೋಜನವಾಗಿ ಆಚರಣೆ ಮಾಡ್ತೀವಿ? ಈಗ ನಮ್ಮ ಶರೀರದಲ್ಲಿ ಹರಿತಿರುವಂಥ ರಕ್ತ ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟಿರುವಂಥ
ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ರಕ್ತವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಯೇಸು ಕ್ರಿಸ್ತನನ್ನು ನಾವು ನಂಬಿರುವಂಥ ನಾವು ದೇವರ ವಾಕ್ಯಗಳನ್ನು ಅನುಸರಿಸಿ, ದೇವರ ವಾಕ್ಯಗಳಿಗೆ ಬೆಲೆಯನ್ನು ಕೊಟ್ಟು, ನಾವು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಆಮೇನ್. ಸ್ವತಃ ಯೇಸು ಕ್ರಿಸ್ತನನ್ನು ನಾವು ಗಮನಿಸುವಾಗ, ಒಂದು ಸಾರಿ ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಆತನು ನಿಂತ್ಕೊಂಡು ದೇವರ ವಾಕ್ಯಗಳನ್ನು ಪ್ರಸಂಗ ಮಾಡುವಾಗ ಆ ಮನೆಯ ತುಂಬ ಜನರು ತುಂಬಿ ಹೋಗಿದ್ದಾರೆ. ಆಗ ಯೇಸು ಕ್ರಿಸ್ತನ ತಾಯಿ, ಆತನಿಗೆ ಜನ್ಮ ಕೊಟ್ಟಂಥ ಕನ್ಯೆಯಾಗಿರುವಂಥ ಮರಿಯಳು ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟ ನಂತರ ಆಕೆಗೆ ಮತ್ತೆ ಎಷ್ಟು ಜನ ಮಕ್ಕಳಾಗ್ತಾರೆ? ಎಷ್ಟು ಜನ? ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಹುಟ್ಟಿದ ಮೇಲೆ ಮರಿಯಳಿಗೆ ಎಷ್ಟು ಜನ ಮಕ್ಕಳಾಗ್ತಾರೆ? ಎಷ್ಟು ಜನ? 6 ಜನ ಮಕ್ಕಳಾಗ್ತಾರೆ. ಎಷ್ಟು ಗಂಡು ಮಕ್ಕಳು ಎಷ್ಟು ಜನ? ಹೆಣ್ಮಕ್ಳು ಎಷ್ಟು ಜನ? ಗಂಡು ಮಕ್ಕಳು 4 ಜನ, ಗಂಡು ಮಕ್ಕಳು 4 ಜನ. ಹಲೋ, ಗಂಡು ಮಕ್ಕಳು ಮರಿಯಳಿಗೆ 4 ಜನ ಯೇಸು ಕ್ರಿಸ್ತನನ್ನು ಬಿಟ್ಟು 4 ಜನ ಗಂಡು ಮಕ್ಕಳು. ಎಲ್ಲಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ? ಎಲ್ಲಿ ಬರೆದಿದ್ದಾರೆ? ಮಾರ್ಕನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ಮಾರ್ಕನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯವನ್ನು ನಾವು ತೆಗೆಯೋಣ. 3ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಮಾರ್ಕ 6ನೇ ಅಧ್ಯಾಯ 3ನೇ ವಾಕ್ಯ. ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವರ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತನಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಮರಿಯಳಿಗೆ ಪವಿತ್ರಾತ್ಮನ ಮೂಲಕವಾಗಿ ಹುಟ್ಟಿದ ನಂತರ ಮರಿಯಳಿಗೆ ಮತ್ತು ಯೋಸೇಫನಿಗೆ 4 ಜನ ಗಂಡು ಮಕ್ಕಳು ಮತ್ತು ತಂಗಿಯರು ಅಂತಿರೋದ್ರಿಂದ ಒಬ್ಬರಿಗಿನ ಅಧಿಕವಾಗಿದ್ದಾರೆ ಅಂತೇಳಿ 2 ತಂಗಿಯರನ್ನು ಲೆಕ್ಕ ಹಾಕಿ 6 ಜನ ಮಕ್ಕಳನ್ನು ನಾವು ನೋಡಬಹುದು. ಈಗ ಯೇಸು ಕ್ರಿಸ್ತನ ಒಂದು ಮನೆಯಲ್ಲಿ ಆತನು ನಿಂತ್ಕೊಂಡು ಪ್ರಸಂಗವನ್ನು ಮಾಡುವಾಗ ಆತನನ್ನು ನೋಡಲಿಕ್ಕೆ ಅವನ ಯೇಸು ಕ್ರಿಸ್ತನವರ ತಮ್ಮಂದಿರು ಮತ್ತು ತಂಗಿಯರು ಬಂದು ಆಚೆ ಕಡೆ ನಿಂತ್ಕೊಂಡಿದ್ದಾರೆ. ನಾವು ನೀವಾಗಿದ್ದರೆ ಏನು ಮಾಡ್ತಾ ಇದ್ವಿ? ನಮ್ಮ ಅಪ್ಪ ಬಂದರು, ನಮ್ಮ ಅಮ್ಮ ಬಂದರು, ನನ್ನ ಮಗಳು ಬಂದಳು, ಅಥವಾ ನಮ್ಮ ಮಾವ ಬಂದ, ಅತ್ತೆ ಬಂದ ಅಂಥೇಳಿ ನಾವು ಅವ್ರಿಗೆ ಮುಂದೆಗಡೆ ಚೇರುಗಳು ಹಾಕಿ ನಾವೇನು ಮಾಡ್ತೇವೆ? ಅವ್ರಿಗೆ ಕುತ್ರಿಸ್ತೀವಿ, ಅವ್ರನ್ನ ನಾವು ಘನಪಡಿಸ್ತೀವಿ. ಆದರೆ ಯೇಸು ಕ್ರಿಸ್ತನನ್ನು ನೀವು ನೋಡಿ, ಯೇಸು ಕ್ರಿಸ್ತನ ಬಳಿಗೆ ಬಂದು ಅವ್ರು ಹೇಳ್ತಾ ಇದ್ದಾರೆ, ಆಚೆ ಕಡೆ ಮರಿಯಾಳು ಮತ್ತು ನಿಮ್ಮ ತಮ್ಮಂದರು ತಂಗಿಯರು ನಿನ್ನನ್ನು ನೋಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ಏನು ಹೇಳ್ತಾನೆ? ಯಾರು ನನಗೆ ತಂಗಿ, ಯಾರು ನನಗೆ ತಾಯಿ? ಯಾರಂತೆ? ಯಾರು ದೇವರ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೀತಾರೋ ಅವರೇ ನನ್ನ ಸಂಬಂಧಿಕರಾಗಿದ್ದಾರೆ. ಹಲ್ಲೆಲೂಯ. ಚರ್ಚಲ್ಲಿ ವಾಕ್ಯಕ್ಕೆ ಬಹಳಷ್ಟು ಮುಖ್ಯ. ಯಾಕೆ? ವಾಕ್ಯನೇ ದೇವರಾಗಿದ್ದಾರೆ, ವಾಕ್ಯನೇ ಸಮಸ್ತವೂ ಆಗಿದೆ. ನಮಗೆ ಎಲ್ಲನೂ ವಾಕ್ಯನೇ. ವಾಕ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ಆ ವಾಕ್ಯಕ್ಕೆ ನಾವು ಬೆಲೆಯನ್ನು ಕೊಟ್ಟು ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೋಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಚರ್ಚಲ್ಲಿ ಈಗ ನಾವಿಷ್ಟು ಜನ ಇದ್ದೀವಿ ಅಂತಂದರೆ ನಾವೆಲ್ಲ ಯಾರಾಗಿದ್ದೀವಿ? ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೀವಿ ಅಲ್ವಾ? ಯೇಸು ಕ್ರಿಸ್ತನ ರಕ್ತ ನಮ್ಮೆಲ್ಲರ ಶರೀರದಲ್ಲಿ ಹರಿತಾ ಇದೆಯಾ? ಯೇಸು ಕ್ರಿಸ್ತನು ನಮಗಾಗಿ ಆತನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿರುವಂಥ ರಕ್ತದಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡೋದ್ರ ಮೂಲಕವಾಗಿ, ಕರ್ತನೇ ನನ್ನ ಶರೀರದಲ್ಲಿರುವಂಥ ಪಾಪಗಳನ್ನು ನಿನ್ನ ರಕ್ತದ ತೊಳೆಯಪ್ಪ ಅಂತ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಹಾಗಾದರೆ ನಾವು ಯಾರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು? ಸಭೆಯಲ್ಲಿ ದೇವರನ್ನ ನಂಬಿರುವಂಥ ನಮ್ಮೆಲ್ಲರ ವಿಷಯದಲ್ಲಿ, ಸಭೆಯಲ್ಲಿ
ದೇವರ ವಿಷಯದಲ್ಲಿ ದೇವರನ್ನ ನಂಬಿ ಆತನ ರಕ್ತ ತೊಳೆಯಲ್ಪಟ್ಟಿರುವಂಥವ್ರಿಗೆ ತಾನೇ ನಾವು ಪ್ರಾಮುಖ್ಯತೆ ಕೊಡಬೇಕು, ಹೌದಲ್ವಾ? ನೀವು ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ನೀವು ನಿಮ್ಮ ದೊಡ್ಡಪ್ಪನವ್ರ ಮದುವೆ ಅಂದರೆ, ಚಿಕ್ಕಪ್ಪನವ್ರ ಮದುವೆ ಅಂತಂದರೆ ಇಡೀ ನಿಮ್ಮ ಫ್ಯಾಮಿಲಿನ ರೆಡಿಯಾಗಿ ಹೊರಟೋಗ್ತೀರ ರಜಾ ಹಾಕಿ. ಯಾರಾದರೂ ಸತ್ತೋದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸತ್ತೋದ್ರೆ ಏನು ಮಾಡ್ತೀರಾ? ರಜಾ ಹಾಕಿ ಕೆಲಸಗಳಿಗೆ ನೀವು ಮಣ್ಣಿಗೆ ಹೋಗ್ತೀರಾ ಹೋಗಲ್ವಾ? ಹಲೋ, ಮಣ್ಣಿಗೆ ಹೋಗ್ತೀರಾ ಹೋಗಲ್ವಾ? ಅದೇ ಚರ್ಚಲ್ಲಿ ಯಾರಾದರೂ ಒಬ್ಬರು ಸತ್ತೋಗಿದ್ದಾರೆ ಅಂದರೆ, ಚರ್ಚಲ್ಲಿ ಯಾರಾದರೂ ಸತ್ತೋಗಿದ್ದಾರೆ, ಚರ್ಚಲ್ಲಿ ಯಾರ್ದೋ ಒಂದು ಮದುವೆ ಇದೆ ಅಂತಂದರೆ ಏನು ಮಾಡ್ತೀವಿ? ಏನು ಮಾಡ್ತೀರಾ? ನಮಗೆ ಸತ್ತೋಗಿರುವಂಥವರು ಮುಖ್ಯ ಆಗಲ್ಲ, ಮದುವೆನೂ ಮುಖ್ಯ ಆಗಲ್ಲ. ನಮಗೆ ನಾವು ಮಾಡೋ ಕೆಲಸನೇ ನಮಗೆ ಮುಖ್ಯ. ನಾನು ಕೆಲಸಕ್ಕೆ ಹೋಗಬೇಕು. ಅದೇ ನಿಮ್ಮ ಒಂದು ಸಂಬಂಧಿಕರು, ನಿಮ್ಮ ಒಂದು ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿರುವಂಥ ಯಾರಾದರೂ ಸತ್ತೋದ್ರೆ ಎಲ್ಲದಕ್ಕೂ ನಾವೇ ಮುಂದೆ ಇರ್ತೀವಿ. ಮದುವೆ ಆಗೋಕ್ಕೆ ಇನ್ನು 3 ದಿನ ಮುಂಚೆನೇ ಹೋಗಿ ಅವ್ರ ಮನೆಯಲ್ಲಿ ನಾವು ಇರ್ತೀವ ಇರಲ್ಲ? ಅದೇ ಚರ್ಚಲ್ಲಿ ಯಾರು ಸತ್ತೋದ್ರೆ ಅಯ್ಯೋ, ಅಟ್ಲೀಸ್ಟ್ ಅವ್ರ ಮುಖ ಕೂಡ ನೋಡೋಕ್ಕೆ ಬರಲ್ಲ ಚರ್ಚಲ್ಲಿ, ಅವ್ರ ಮುಖನೂ ನೋಡೋದಕ್ಕೆ ಬರಲ್ಲ ಚರ್ಚಲ್ಲಿ. ಮದುವೆ ಆಗ್ತಾ ಇದೆ ಅಂತಂದರೆ ಮದುವೆಗೂ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ, ನನ್ನಲ್ಲಿ ಹರಿತಿರುವಂಥ ರಕ್ತ ನನ್ನ ಕರ್ತನಾಗಿರುವಂಥ ಯೇಸು ಕ್ರಿಸ್ತನದು ಅಂತೇಳಿ ನಿಮಗೆ ತಿಳುವಳಿಕೆನೇ ಇಲ್ಲ. ಅವರಲ್ಲಿ ಹರಿತಾ ಇದ್ದಂಥ ರಕ್ತನೂ ಯೇಸು ಕ್ರಿಸ್ತನ ರಕ್ತನೇ, ನನ್ನಲ್ಲಿ ಹರಿತಾ ಇರುವಂಥ ರಕ್ತನೂ ಯೇಸು ಕ್ರಿಸ್ತನ ರಕ್ತನೇ. ನನ್ನ ಅಜ್ಜಿ ಸತ್ತೋಗಿದ್ದಾಳೆ, ನನ್ನ ಅಣ್ಣ ಸತ್ತೋಗಿದ್ದಾನೆ, ನನ್ನ ತಂಗಿ ಸತ್ತೋಗಿದ್ದಾನೆ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಇದ್ದಾಗ, ಅಂಥ ಒಂದು ಮನೋಭಾವ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ಎಲ್ಲ ಸ್ಥಳಗಳಿಗೆ ಬರಲಿಕ್ಕೆ ಸಾಧ್ಯ. ನೀವು ಸತ್ತೋದಾಗ, ನಿಮ್ಮ ಮನೆಯಲ್ಲಿ ಮದುವೆ ಆದಾಗ ನಮಗೆಲ್ಲರೂ ಬರಬೇಕು. ಬಂದಿಲ್ಲ ಅಂತಂದರೆ ನಮ್ಮ ಚರ್ಚಲ್ಲಿ ಕೆಲವು ಕೋಪೆ ಮಾಡ್ಕೊಳ್ತಾರೆ. మా ఇంట్లో ప్రేయర్ పెట్టిస్తే ఎవరు వచ్చేది చర్చ్ వాళ్ళు. ನಮ್ಮ ಮನೆಯಲ್ಲಿ ಪ್ರೇಯರ್ ಹೇಳೋದು ಜನ, ಮನೆಯಲ್ಲಿ ಪ್ರೇಯರ್ ಇಡಿಸ್ದೆ ಯಾರು ಬರಲ್ಲ ನಮ್ಮ ಮನೆಗೆ. ಯಾಕೆ ಬರಲ್ಲ? ನೀನೆಲ್ಲ ಕಡೆ ಹೋದ್ರೆ ತಾನೆ ಅವರು ಬರೋದು, ಹೌದಲ್ವಾ? ನೀವೆಲ್ಲ ಕಡೆ ಹೋದ್ರೆ ತಾನೆ ಅವರು ನಿಮ್ಮ ಮನೆಗೆ ಬರೋದು. ಹೋಗಲ್ಲಲ್ಲ. ಇವ್ರ ಮನೆ ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರ ಮನೆ ನೋಡಿದ್ರೆ ಇವ್ರಿಗಾಗಲ್ಲ. ಸಭೆಯಲ್ಲಿ ನಾವು ಯೇಸು ಕ್ರಿಸ್ತನ ರಕ್ತನ ತೊಳೆಯಲ್ಪಟ್ಟಿದ್ದೀವಿ ಅನ್ನುವಂಥ ಕನಿಷ್ಠ ಜ್ಞಾನನೂ ಇಲ್ಲ. ಅದಕ್ಕೆ ಯಾರು ಸತ್ತರು ಯಾರು ಬದುಕಿದ್ರು ಬರಲ್ಲ. ನಿಮ್ಗೆ ಗೊತ್ತಾ, ಬೈಬಲಲ್ಲಿ ಅನಾಥರಿಗೆ, ವಿಧವೆಯರಿಗೆ ಭಾಳಷ್ಟು ದೊಡ್ಡ ಒಂದು ಸ್ಥಾನ ಇದೆ. ಗೊತ್ತಾ ನಿಮಗೆ? ಬೈಬಲಲ್ಲಿ ದೇವರು ಅನಾಥರ ದೇವರಾಗಿದ್ದಾರೆ. ಬೈಬಲ್ ಇರುವಂಥ ದೇವರು ವಿಧವೆಯರ ದೇವರಾಗಿದ್ದಾರೆ. ಬೈಬಲಲ್ಲಿರುವಂಥ ದೇವರು ಗತಿಹೀನರಿಗೆ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯ. ಬೋಯಿಪಾಳದ ಅಜ್ಜಿ ಪಾಪ ತೀರೋದ್ಲ. ಕಳೆದ 50 ದಿನ ಆಯಿತು. 50 ದಿನ ಆಯಿತು. ಎಷ್ಟು ಜನ ಬಂದಿದ್ರು ಬೋಯಿಪಾಳದ ಅಜ್ಜಿ ಭೂಸ್ಥಾಪನೆ ಕಾರ್ಯಕ್ರಮಕ್ಕೆ? ಒಂದು 10, 12, 15 ಜನ. ಹೊಸಳ್ಳಿ ಅಜ್ಜಿ ತೀರೋದ್ಲು ಪಾಪ, ಯಾರೂ ಇರಲಿಲ್ಲ. ಎಷ್ಟು ಜನ ಬಂದಿದ್ರಿ? ಒಂದು 8 ಜನ. ಇನ್ನು ಉಳಿದವರೆಲ್ಲ ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಅವರು ಯಾವ ಜಾತಿನೋ, ಅವರು ಯಾವ ಕುಲನೋ, ಅವರು ಯಾರೋ, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ವರ್ತಿಸ್ತೀವಿ. ಯಾರು ಸತ್ತೋದ್ರು, ಯಾರು ಬದುಕಿದ್ರು, ಯಾರು ಕಾಯಿಲೆದಿದ್ರು ನಾವು ಕೇರೇ ಮಾಡೋದಿಲ್ಲ. ನೀವು ನಿಜವಾಗಲೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರೋ? ನಿಮ್ಮಲ್ಲಿ ನಿಜವಾಗಲೂ ಯೇಸು ಕ್ರಿಸ್ತನ ರಕ್ತ ಹರಿತಾ ಇದೆಯೋ? ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕಾಗಿದೆ. ಯಾಕೆ ಅಂತಂದರೆ, ಬಹಳಷ್ಟು ಜನ ದೇವರ ವಾಕ್ಯವನ್ನು ಕೇಳುವವರಾಗಿರ್ತಾರೆ ಹೊರತು ಆ ವಾಕ್ಯದ ಪ್ರಕಾರವಾಗಿ ಅವರು ನಡೆಯೋದಿಲ್ಲ. ಯಾಕೆ ಅಂತಂದರೆ,
ಮತ್ತಾಯನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ದೇವರ ವಾಕ್ಯದ ಬಗ್ಗೆ ಆತನ ಈ ರೀತಿಯಾಗಿ ಹೇಳ್ತಾರೆ. 14ನೇ ವಾಕ್ಯದಲ್ಲಿ ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ, ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳೋದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತ್ತು. ಈ ಜನರ ಹೃದಯ ಕೊಬ್ಬು, ಜನರ ಹೃದಯಕ್ಕೆ ಕೊಬ್ಬು ಬಂದಿದೆ. ಇವರ ಕಿವಿ ಮಂದವಾಯಿತು, ಇವರ ಕಿವಿ ಮಂದ ಆಗಿದೆ. ಇವರ ಕಣ್ಣುಗಳು ಮುಚ್ಚಿಕೊಂಡಿದ್ದಾರೆ, ಇವರು ಕಣ್ಣುಗಳನ್ನ ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ನಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು, ನನ್ನ ಕಡೆಗೆ ತಿರುಗಿಕೊಂಡು, ನನ್ನಿಂದ ಸ್ವಸ್ಥತೆಯನ್ನ ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆಕ್ಚುಲಿ ಯೇಸು ಕ್ರಿಸ್ತನ ಸಂಬಂಧಿಕರು, ಅವರ ತಾಯಿ, ಅವರ ಅಣ್ಣಂದರು ಬಂದಿರುವಂಥದ್ದು. ಮತ್ತಾಯನು ಬರೆದಂಥ ಸುವಾರ್ತೆ, ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಈ ಬೀಜ ಬಿತ್ತೋದ್ರ ಬಗ್ಗೆ ಒಂದು ಸಾಮ್ಯವನ್ನು ಹೇಳ್ತಾನೆ. ಈ ಬೀಜ ಬಿತ್ತೋದ ಸಾಮ್ಯವನ್ನು ಹೇಳುವಾಗ ಮತ್ತಾಯ, ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ ಫಸ್ಟು ಯೇಸು ಕ್ರಿಸ್ತನ ತಾಯಿ ಮರಿಯಳು ಮತ್ತು ಅವರ ಅಣ್ಣಂದರು ಬರ್ತಾರೆ. ಅವ್ರು ಬಂದಾಗ ಯೇಸು ಕ್ರಿಸ್ತನ್, ಯಾರು ನನಗೆ ಅಣ್ಣ, ಯಾರು ನನಗೆ ಸಹೋದರರು, ಯಾರು ದೇವರ ವಾಕ್ಯದ ಪ್ರಕಾರವಾಗಿ, ದೇವರ ಚಿತ್ತದ ಪ್ರಕಾರವಾಗಿ ನಡೀತಾರೋ ಅವರೇ ನನ್ನ ಸಂಬಂಧಿಕರು ಅಂತೇಳಿ ಕೆಳಗಡೆ ಬೀಜ ಬಿತ್ತುವಂಥ ಸಮಯವನ್ನು ಹೇಳ್ತಾರೆ ಮತ್ತಾಯ ಮತ್ತು ಮಾರ್ಕನ ಬರೆದ ಸುವಾರ್ತೆಯಲ್ಲಿ. ಲೂಕನ ಬರೆದಂಥ ಸುವಾರ್ತೆಯಲ್ಲಿ ಮೊದಲು ಬೀಜ ಬಿತ್ತುವಂಥ ಸಮಯವನ್ನು ಹೇಳ್ತಾರೆ. ಆ ಬೀಜ ಬಿತ್ತುವಂಥ ಸಮಯವನ್ನು ಹೇಳಿ ಕೆಳಗಡೆನೆ ಅವರ ತಾಯಿ ಮತ್ತು ಅವರ ತಮ್ಮಂದರು ಯೇಸು ಕ್ರಿಸ್ತನ ನೋಡಲಿಕ್ಕೆ ಬಂದಾಗ ಆತನು ಹೇಳ್ತಾ ಇದ್ದಾನೆ, ನನ್ನ ತಾಯಿ, ನನ್ನ ಅಣ್ಣಂದರು, ನನ್ನ ತಮ್ಮಂದರು ಯಾರು ದೇವರ ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಳುವಂಥವರೇ ಅಂತ ಆತನು ಹೇಳ್ತಾನೆ. ಅಂದರೆ ಬೀಜ ಬಿತ್ತುವಂಥ ಸಾಮ್ಯ ಕಾಮನ್ನು. ಏನು ಬೀಜ ಬಿತ್ತುವಂಥ ಸಾಮ್ಯ ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನ ಒಂದು ಬೀಜ ಬಿತ್ತುವಂಥ ಸಾಮ್ಯವನ್ನು ಹೇಳ್ತಾರೆ ಬೈಬಲಲ್ಲಿ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತು ಮಾರ್ಕನು ಬರೆದಂಥ ಒಂದು ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಆತನ ಹೇಳ್ತಾನೆ. ಲೂಕನು ಬರೆದಂಥ ಸುವಾರ್ತೆಯಲ್ಲಿ ಇವತ್ತಿನ ವಾಕ್ಯ 8ನೇ ಅಧ್ಯಾಯದಲ್ಲಿ ಆತನ ಹೇಳ್ತಾನೆ. ಈ ಬೀಜ ಬಿತ್ತುವಂಥ ಸಾಮ್ಯ ಗೊತ್ತಾ ನಿಮಗೆ? ದೇವರ ವಾಕ್ಯಗಳನ್ನು ನಾವು ಬರೀ ಕೇಳ್ತೀವಿ ಅಷ್ಟೇ, ಅದನ್ನು ನಮ್ಮ ಹೃದಯದಲ್ಲೇ ನಾವು ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಸಭೆಯಲ್ಲಿ ಒಂದು ಉಜ್ಜೀವನ ಅನ್ನುವಂಥದ್ದಿಲ್ಲ. ಯಾರು ದೇವರ ವಾಕ್ಯವನ್ನು ಕೇಳಿ ಹೃದಯದಲ್ಲಿ ಇಟ್ಕೊಂಡು ವಾಕ್ಯದ ಪ್ರಕಾರವಾಗಿ ನಡೀತಾರೋ ಅವಾಗ ಮಾತ್ರನೇ ಸಭೆಯಲ್ಲಿ ಒಂದು ಉಜ್ಜೀವನ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ದೇವರ ವಾಕ್ಯಗಳನ್ನು ಕೇಳುವವರು ಆಗಿರದೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವರು ಧನ್ಯನು ಅಂತೇಳಿ ಯಾಕೋಬನ ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಯಾಕೋಬನು ಈ ರೀತಿಯಾಗಿ ಹೇಳ್ತಾರೆ. ಸತ್ಯವೇದ ಇರೋದಾದರೆ ಯಾಕೋಬ 1ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿ. 25ನೇ ವಾಕ್ಯ. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮನು ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಹಲ್ಲೆಲೂಯಾ. 22ನೇ ವಾಕ್ಯ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ನಾವು ವಾಕ್ಯದ ಪ್ರಕಾರ ನಡೆಯುವವರಾಗಿರ್ಬೇಕು. ಅದನ್ನು ಕೇಳುವವರು ದೇವರ ವಾಕ್ಯವನ್ನ ಕೇಳುವವರು ಮಾತ್ರವೇ ಆಗಿರದೆ ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾಗಿದ್ದು ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನ ನೋಡಿದ ಮನುಷ್ಯನಂತಿರುವನು. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆಯುವರಾಗಿರ್ಬೇಕು ಅಂತೇಳಿ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನ ಹೇಳ್ತಾನೆ. ಏನು ಸಾಮ್ಯ ಹೇಳ್ತಾರೆ?
ಬಿತ್ತುವವನು ಬೀಜ ತಕೊಂಡು ಹೊಲಕ್ಕೆ ಬಿತ್ತೋದಕ್ಕೆ ಹೋದನು. ಬಿತ್ತುವವನು ಹೊಲಕ್ಕೆ ಬೀಜವನ್ನು ಬಿತ್ತುವುದಕ್ಕೆ ಹೋದಾಗ ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದವು. ದಾರಿಯ ಮಗ್ಗುಲಲ್ಲಿ ಬಿದ್ದಂಥ ಬೀಜವನ್ನ ಕಂಡಂಥ ಪಕ್ಷಿಗಳು ತಕ್ಷಣವೇ ಬಂದು ಆ ಬೀಜಗಳನ್ನು ತಿಂದು ಬಿಟ್ಟವು. ಬಿತ್ತುವವನು ಮತ್ತೆ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದಾಗ ಕೆಲವು ಬೀಜಗಳು ಬಂಡೆಯ ನೆಲದ ಮೇಲೆ ಬಿದ್ದವು. ಬಂಡೆಯ ಮೇಲೆ ಬಿದ್ದಂಥ ಬೀಜಗಳು ಆ ಬಂಡೆಯ ಮೇಲೆ ಮಣ್ಣು ತೆಳ್ಳಗೆ ಇದ್ದಂಥ ಕಾರಣ ಬಹಳ ಬೇಗ ಮೊಳೆತವು. ಬಹಳ ಬೇಗ ಮೊಳೆತು ಆ ಬಂಡೆ ಕೆಳಗಡೆ ಬೇರುಗಳು ಇಳಿಯದೇ ಇದ್ದಂಥ ಕಾರಣ ಅದು ಬಹಳ ಬೇಗ ಒಣಗಿ ಹೋಯಿತು. ಮೂರನೆಯದಾಗಿ ಬಿತ್ತುವವನು ಮತ್ತೆ ಬೀಜವನ್ನು ಬಿತ್ತಲಿಕ್ಕೆ ಹೋದಾಗ ಕೆಲವು ಬೀಜಗಳು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದವು. ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಬೀಜಗಳು ಬೆಳಿಲಿಕ್ಕೆ ಪ್ರಾರಂಭ ಆದಾಗ ಆ ಬೀಜದ ಸುತ್ತ ಬೆಳೆದಿರುವಂಥ ಮುಳ್ಳು ಗಿಡಗಳು ಬಿತ್ತಿರುವಂಥ ಬೀಜ ಬೆಳೆಯದ ಹಾಗೆ ಆ ಮುಳ್ಳು ಗಿಡಗಳು ಆ ಬೀಜವನ್ನ ಅಡಗಿಸಿ ಬಿಟ್ಟಿದ್ದರಿಂದ ಆ ಬೀಜಗಳು ಬೆಳೆಯದೆ ಅಲ್ಲೇ ಸತ್ತು ಹೋದವು. ನಾಲ್ಕನೆಯದಾಗಿ ಬಿತ್ತುವವನು ಬಿತ್ತುವಂಥ ಬೀಜ ಒಳ್ಳೆ ನೆಲದಲ್ಲಿ ಬಿದ್ದಿತು. ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ 100ರಷ್ಟು 60ರಷ್ಟು 30ರಷ್ಟು ಫಲವನ್ನು ಕೊಟ್ಟಿತು. ಸಾಮಾನ್ಯವಾಗಿ ದಾರಿಯ ಮಗ್ಗಲಲ್ಲಿ ಸ್ವಲ್ಪನೇ ಬೀಜ ಬೀಳೋದು, ಬಂಡೆ ನೆಲದ ಮೇಲೆ ಸ್ವಲ್ಪನೇ ಬೀಜ ಬೀಳೋದು, ಮುಳ್ಳು ಗಿಡಗಳಲ್ಲಿ ಸ್ವಲ್ಪನೇ ಬೀಜ ಬೀಳೋದು. ಇನ್ನು 100ಕ್ಕೆ 90ರಷ್ಟು ಬೀಜ ಒಳ್ಳೆ ಭೂಮಿಯಲ್ಲಿ ಬೀಳ್ತದೆ. ಮನುಷ್ಯನ ಬಿತ್ತುವಾಗ ಆ 90ರಷ್ಟು ಭೂಮಿಯಲ್ಲಿ ಬೆಳೆ ಬೆಳೀತದೆ. ಅವನು ಅನೇಕ ಮೂಟೆಗಳನ್ನು ಅವನು ಧಾನ್ಯವನ್ನು ಕೈಕೊಂಡು ಮನೆಯಲ್ಲಿ ಶೇಖರಣೆ ಮಾಡಿಡ್ತಾನೆ. ಆದರೆ ದೇವರ ವಾಕ್ಯ ಇದಕ್ಕೆ ತದ್ವಿರುದ್ಧ. ದೇವರ ವಾಕ್ಯವನ್ನು ನಾವು ಬಿತ್ತುತ್ತೀವಿ, ಕೇವಲ ಒಂದು 10% ಮಾತ್ರನೇ ಒಳ್ಳೆ ಭೂಮಿಯಲ್ಲಿ ಬೀಳೋದು. ಇನ್ನು 90ರಷ್ಟು ವಾಕ್ಯ ಎಲ್ಲಿ ಬೀಳ್ತದೆ? ದಾರಿ ಮಗ್ಗಲಲ್ಲಿ ಬೀಳ್ತದೆ. ಎಲ್ಲಿ ಬೀಳ್ತದೆ? ಬಂಡೆ ನೆಲದ ಮೇಲೆ ಬೀಳ್ತದೆ. ಎಲ್ಲಿ ಬೀಳ್ತದೆ? ಮುಳ್ಳು ಗಿಡಗಳಲ್ಲಿ ಬೀಳ್ತದೆ. ಇಲ್ಲಿ ದಾರಿಯ ಮಗ್ಗಲು, ಬಂಡೆ ನೆಲ, ಮುಳ್ಳು ಗಿಡಗಳು ಯಾರು? ಅವಿಶ್ವಾಸಿಗಳ? ಚರ್ಚಿಂದ ಆಚೆ ಕಡೆ ಇರುವಂಥವರ? ದೇವ್ರ ವಾಕ್ಯ ಕೇಳದೆ ಇರೋರ? ಇಲ್ಲ, ಚರ್ಚಲ್ಲಿ ಇರೋರೆ. ಚರ್ಚಲ್ಲಿ ಇರೋರೆ 90ರಷ್ಟು ಜನ ಏನಾಗಿರ್ತಾರೆ? ದೇವರ ವಾಕ್ಯಕ್ಕೆ ಕಿವಿಗೊಡದೆ. ಮೊದಲನೇ ಭಾಗ ಏನು ಹೇಳುತ್ತೆ? ಎಲ್ಲಿ ಬೀಳ್ತದೆ ಮೊದಲನೇ ಬೀಜ? ದಾರಿಯ ಮಗ್ಗಲಲ್ಲಿ ಬೀಜ ಬಿದ್ದ ತಕ್ಷಣ ಪಕ್ಷಿಗಳು ಬಂದು ಏನು ಮಾಡ್ತದಂತೆ? ಅದಕ್ಕೆ ಯೇಸು ಕ್ರಿಸ್ತನ ಪಕ್ಷಿಗಳಿಗೆ ಏನಂತ ಹೇಳ್ತಾನೆ? ಸೈತಾನನು. ಏನು? ದೇವರ ವಾಕ್ಯವನ್ನು ಚರ್ಚೆಯಲ್ಲಿ ಬಿದ್ದ ತಕ್ಷಣ, ದೇವರ ವಾಕ್ಯವನ್ನು ಈಗ ಚರ್ಚೆಯಲ್ಲಿ ನಾವು ಪ್ರಸಂಗ ಮಾಡ್ತೀವಲ್ವಾ, ಪ್ರಸಂಗ ಮಾಡಿದ ತಕ್ಷಣನೇ ಸೈತಾನನ ಏನು ಮಾಡ್ತಾನೆ ಗೊತ್ತಾ? ನಿನ್ನ ಹತ್ರ ಆ ವಾಕ್ಯ ಬಂದ ತಕ್ಷಣನೇ ಆ ಸೈತಾನ ನಿನ್ನ ಬಳಿಗೆ ಬಂದು ನಿನಗೆ ಬಿದ್ದಿರುವಂಥ ವಾಕ್ಯವನ್ನು ತಕ್ಷಣ ತಿಂದು ಹಾಕ್ಬಿಡ್ತಾನೆ. 100ಕ್ಕೆ ಈಗ 90ರಷ್ಟು ಜನರಿಗೆ ಈಗ ಬಿತ್ತುವಂಥ ಬೀಜದ ಸಾಮ್ಯದ ಬಗ್ಗೆ ಹೇಳ್ತಾ ಇದ್ದೇನಲ್ಲ, ಅಕ್ಕ ಏನು ಹೇಳ್ತಾ ಇದ್ದೀನಿ ಅಂತ ಯಾರ ಹೆಸರನ್ನು ಕೇಳಿದ್ರೆ ಈಗ ತಲೆ ಕೆರ್ಕೊಳ್ತೀರಿ. ಇವಾಗ ನೀವು ಏನು ಹೇಳ್ತಾ ಇದ್ದೀನಿ ಅಂತಂದರೆ ತಲೆ ಕೆರ್ಕೊಳ್ತೀರ, ಹೇಳಲ್ಲ, ಇಲ್ಲ ತಲೆ ಬಗ್ಗಿಸ್ಕೊಳ್ತೀರ. ಯಾಕೆ? ನಿಮ್ಮ ಪಕ್ಕದಲ್ಲೇ ಸೈತಾನನು ಕುತ್ಕೊಂಡಿದ್ದಾನೆ, ನಾನು ವಾಕ್ಯ ಬಿತ್ತಾ ಇದ್ದೀನಿ. ಈ ವಾಕ್ಯ ನಿಮ್ಮ ಮನಸ್ಸೊಳಗಡೆ ಹೋಗ್ದಿರಾ ನಿನ್ನ ಮನಸ್ಸತ್ರ ಬಂದ ತಕ್ಷಣ ಅವನು ಕುಕ್ಕಿ ಇಟ್ಕೊಂಡು ಪಟ್ ನಲ್ಲೇ ತಿಂದಾಕ್ತಾ ಇದ್ದಾನೆ ಅವನು. ನೀವು ಯೋಚನೆ ಮಾಡಿ, ಎಷ್ಟು ಜನರ ಪಕ್ಕದಲ್ಲಿ ಸೈತಾನನು ಕುತ್ಕೊಂಡು ಈ ಬಿದ್ದಿರುವಂಥ ವಾಕ್ಯಗಳನ್ನು ಅವನು ತಿಂದಾಕ್ತಾ ಇದ್ದಾನೆ ಅಂತ ನೀವು ಯೋಚನೆ ಮಾಡಿ. ಏನು ಸಿನಣ್ಣವ್ರೆ ಅಲ್ವಾ? ಈಗ ಹೇಳ್ತಾ ಇದ್ದೀನಿ ವಾಕ್ಯ, ಈ ವಾಕ್ಯ ನಿಮಗೆ ಹೋಗ್ತಾ ಇಲ್ಲ ಮೈಂಡ್ಗೆ. ಯಾಕೆ? ಸೈತಾನನ ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ? ಹೌದಲ್ವಾ? ಎಷ್ಟು ಜನರ ಪಕ್ಕದಲ್ಲಿ ಸೈತಾನನ ಕೂತ್ಕೊಂಡು ಈ ವಾಕ್ಯ ತಿಂದಾಕ್ತಾ ಇದ್ದಾನೆ ಅಂತೇಳಿ ನೀವು ಯೋಚನೆ ಮಾಡಬೇಕು. ಇದು 100ಕ್ಕೆ 90ರಷ್ಟು ಜನಕ್ಕೆ ಇದು ಚರ್ಚಲ್ಲಿ. ಇವಾಗ ಹೇಳಿರುವಂಥ ವಾಕ್ಯ ಇವಾಗ ಕೇಳಿದ್ರೆ ಹೇಳಲ್ಲ ಯಾರು. ಇವಾಗ ಹೇಳುವಂಥ ವಾಕ್ಯನ ಇವಾಗ ಕೇಳಿದ್ರೇ ಹೇಳಲ್ಲ. ಯಾಕೆ?
ಸೈತಾನ ತಿಂದಾಕ್ತಾ ಇದ್ದಾನೆ. ಅದಕ್ಕೆ ಯಾರು ಸತ್ರು ನಾವು ಕೇರ್ ಮಾಡಲ್ಲ, ಬರಲ್ಲ, ಮಣ್ಣಿಗೂ ಬರಲ್ಲ, ತಿಥಿಗೂ ಬರಲ್ಲ, ಮದುವೆಗೂ ಬರಲ್ಲ. ಇನ್ನು ಲೋಕದವ್ರದಾ ಹೇಳಿ, ರಾಜಕೀಯದವರ ₹100 ಕಾಸು ಕೊಡ್ತಾರೆ, ₹500 ಕಾಸು ಕೊಡ್ತಾರೆ, ಎಲ್ಲರೂ ಓಡ್ತಾರೆ. ಬೇಕಾದರೆ ರಾಜಕೀಯಕ್ಕೂ ಓಡ್ತಾರೆ. ಅವ್ರ ಸಂಬಂಧಿಕರ ಸತ್ತೋದ್ರ ಕೆಲಸ ಬಿಟ್ಟು ಏನು ಕೂಲಿ ಕೆಲ್ಸಕ್ಕೆ ಹೋಗಿದ್ರೆ, ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ರೆ ಅಲ್ಲಿ ಹೋಗಿ ರಜಾ ಕೇಳ್ತಾರೆ ಮ್ಯಾನೇಜರ್ ಹತ್ರ. ಸ್ವಾಮಿ ಸಾರ್, ಇಂಥವ್ರು ಸತ್ತೋಗ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ, ನಮ್ಮ ದೊಡ್ಡಪ್ಪನ ಮಗನೋ ನಮ್ಮ ಚಿಕ್ಕಪ್ಪನ ಮಗನೋ ನಮ್ಗೆ ರಜಾ ಕೊಡಿ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗ್ತಾರೆ. ಲೋಕಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ದೇವರ ಮಕ್ಕಳಿಗೆ, ದೇವರ ಆಲಯಕ್ಕೆ, ದೇವರ ಸಭೆಗೆ ನಾವು ಪ್ರಾಮುಖ್ಯತೆ ಕೊಡಲ್ಲ. ನಿಮ್ಮೂರಲ್ಲಿ ಯಾರ್ದಾದ್ರೂ ಸಾವುಕಾರದ ಮದುವೆನಾ? ಲಕ್ಸುರಿ ಬಸ್ ಮಾಡಿದ್ದಾರಾ? ಒಳ್ಳೆ ಬಟ್ಟೆ ಹಾಕ್ಕೊಂಡು, ಒಡವೆ ಎಲ್ಲ ಹಾಕ್ಕೊಂಡು, ಚೈನುಗಳು ಉಂಗುರಗಳೆಲ್ಲ ಹಾಕ್ಕೊಂಡು ಹೋಗಿ ಬೇಗ ಬಸ್ಸಲ್ಲಿ ಹತ್ತು ಕೂತ್ಕೊಂಡು ಅಲ್ಲಿ ಹೋದರೆ ಒಳ್ಳೆ ಊಟ ಕೊಡ್ತಾರೆ. ಎಲ್ಲಿ? ಮದುವೆಯಲ್ಲಿ. ಚರ್ಚದ ಬಡವ್ರದಲ್ಲ, ಯಾವುದೋ ಒಂದು ಚಿಕ್ಕ ಚರ್ಚಲ್ಲಿ ಮದುವೆ ಇಟ್ಟಿರ್ತಾರೆ, ಒಂದು ಚಿಕ್ಕ ಇದರಲ್ಲಿ ಮದುವೆ ಇಟ್ಟಿರ್ತಾರೆ. ಅಯ್ಯೋ ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ, ಒಂದು ನಾಮಕರಣ ಮಾಡ್ಕೊಂಡ್ಲಿ, ನಾವ್ಯಾರು ಕೇರ್ ಮಾಡೋದಿಲ್ಲ. ಯಾಕೆ? ದೇವರ ವಾಕ್ಯ ನಿಮ್ಮ ಮನಸ್ಸೊಳಗಡೆ ಹೋಗ್ತಾ ಇಲ್ಲ. ನಾವು ಜಸ್ಟ್ ಕೇಳುತ್ತಾ ಇದ್ದೀವಿ ಅಷ್ಟೇ ದೇವರ ವಾಕ್ಯವನ್ನ. ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೀತಾ ಇಲ್ಲ. ನಾವು ಹೆಂಗೆ ಗೊತ್ತಾ? ಕೂತ್ಕೊಂಡ್ರೆ ಒಂದು ಥರ, ನಾವು ನಿಂತ್ಕೊಂಡ್ರೆ ಒಂದು ಥರ. ನಾವು ಕೂತ್ಕೊಂಡ್ರೆ ನಾವು ಯಾರು ವಾಕ್ಯಗಳನ್ನ ಕೇಳಲ್ಲ, ನಿಂತ್ಕೊಂಡ್ರೆ ನಾವು ಹೇಳ್ತೀವಿ. ಹಂಗೆ ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರ, ಸೈತಾನನು ಬಹಳಷ್ಟು ಜನರಿಗೆ ಬಿತ್ತುತ್ತಿರುವಂಥ ವಾಕ್ಯಗಳನ್ನು ಅಲ್ಲೇ ತಿಂದಾಕ್ತಾ ಇದ್ದಾನೆ. ಎರಡನೇದಾಗಿ ಬಂಡೆ ಮೇಲೆ ಬಿತ್ತಿರುವಂಥ ಬೀಜ. ಈ ಬಂಡೆ ಮೇಲೆ ಬಿತ್ತಿರುವಂಥ ಬೀಜ ಇವ್ರು ಹೆಂಗೆ ಅಂತಂದ್ರೆ, ಹೆಂಗೆ ಇವರು ಸಂತೋಷದಿಂದ ಇವ್ರು ಅಂಗೀಕರಿಸ್ತಾರೆ. ಒಳ್ಳೆ ವಾಕ್ಯ, ಒಳ್ಳೆ ಮೆಸೇಜ್ ಕೊಟ್ಟರು ಪಾಸ್ಟ್ ಇವತ್ತು, ಎಂಥ ಅದ್ಭುತವಾಗಿರೋಂಥ ವಾಕ್ಯ ಇವತ್ತು ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಆಚೆ ಕಡೆ ಹೋದ್ರು ಇವರು. ಆಚೆ ಕಡೆ ಹೋದ ಮೇಲೆ ಆಚೆ ಕಡೆ ಏನಾಯ್ತು ಇವ್ರಿಗೆ? ಒಂದು ಸ್ವಲ್ಪ ಕಷ್ಟ, ಒಂದು ಸ್ವಲ್ಪ ಶೋಧನೆ ಬಂದ ತಕ್ಷಣ ಪಾಸ್ಟ್ ಕೊಟ್ಟಿರೋ ವಾಕ್ಯ ಎಲ್ಲ ಮರೆತೋಗ್ಬಿಡ್ತು ಇವ್ರಿಗೆ. ಒಂದು ಸ್ವಲ್ಪ ಕಷ್ಟ ಬಂತು, ಒಂದು ಸ್ವಲ್ಪ ಶೋಧನೆ ಬಂತು, ಒಂದು ಸ್ವಲ್ಪ ಕಾಯಿಲೆ ಬಂತು ಅಂತಂದರೆ ಅಲ್ಲಿಗೆ ಮುಗ್ದೋಯ್ತು. ಅಲ್ಲಿಗೆ ಆ ವಾಕ್ಯ ಎಲ್ಗೊಟ್ಟೋಯ್ತು. ಹೇಳಿರೋಂಥ ವಾಕ್ಯ ಅವ್ರಿಗೆ ಜ್ಞಾಪಕಕ್ಕೆ ಬರಲ್ಲ. ಯಾವ ವಾಕ್ಯ, ಯಾವ ಮೆಸೇಜ್ ಬಿಡು ಅಂತ ಹೇಳ್ತಾರೆ. ಇವ್ರು ಯಾರು ಅಂದರೆ, ಇವರು ಒಂದು 90% ಜನ ಎಲ್ಲ ಸೈತಾನ ತಿಂದಾಕೋದೆ ವಾಕ್ಯ. ಇವರು 1% 2% ಇರ್ತಾರೆ ಇವರು ಅಷ್ಟೇ. 2% ಜನ ಯಾವ ರೀತಿಯಲ್ಲಿ ಇರ್ತಾರೆ ಅಂತಂದರೆ, ಮುಳ್ಳುಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂಥ ಬೀಜ. ಈ ಮುಳ್ಳುಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂಥ ಬೀಜ ಹೆಂಗಿರ್ತದೆ ಅಂತಂದರೆ, ಈ ಮುಳ್ಳುಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂಥ ಬೀಜ, ಇವರು ದೇವರ ವಾಕ್ಯವನ್ನು ನಂಬ್ತಾರೆ. ಮುಳ್ಳುಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂಥ ಬೀಜದವರು ಅವರು ಸಹ ದೇವರ ವಾಕ್ಯ ನಂಬ್ತಾರೆ. ಆದರೆ ಆಚೆ ಕಡೆ ಹೋದ ತಕ್ಷಣ ಲೋಕ ನೋಡಿದಾಗ, ಕುಡಿಯೋದವ್ರನ್ನ ನೋಡಿದಾಗ, ಡ್ಯಾನ್ಸ್ ಮಾಡೋರನ್ನ ನೋಡಿದಾಗ, ಒಳ್ಳೆ ಬಟ್ಟೆ ಹಾಕ್ಕೊಂಡಿರೋರನ್ನ ನೋಡಿದಾಗ ಇವ್ರಿಗೆ ಲೋಕ ಕರೀತದೆ. ಚರ್ಚ್ಗೆ ಹೋದರೆ ಹಿಂಗಿರಬೇಕು, ಹಂಗಿರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು, ಒಳ್ಳೆ ಬಟ್ಟೆ ಹಾಕೋ, ಒಳ್ಳೆ ಇದು ಮಾಡಿ ಹಾಕೋ, ಬಾ ಮೂವಿಗೆ ಹೋಗೋಣ, ಬಾ ಲೋಕದಲ್ಲಿ ಎಂಜಾಯ್ ಮಾಡೋಣ, ಬಾ ಲೋಕದಲ್ಲಿ ಖುಷಿ ಪಡೋಣ ಬಾ ಅಂತೇಳಿ ಇವರು ಲೋಕವನ್ನು ನೋಡಿದ ತಕ್ಷಣ, ಐಶ್ವರ್ಯವಂತರನ್ನು ನೋಡಿದ ತಕ್ಷಣ, ಯಾವ ದೇವರು, ಯಾವ ದಿನರು, ಯಾವ ವಾಕ್ಯನೂ ಇಲ್ಲ, ಯಾವುದಿಲ್ಲ, ನಡಿ ಮೋಸ ಮಾಡೋಣ, ನಡಿ ಲೋಕದಲ್ಲಿ ಎಂಜಾಯ್ ಮಾಡೋಣ ಅಂತೇಳಿ ಲೋಕವನ್ನು ನೋಡಿ ಇವರು ಲೋಕವನ್ನು ಪ್ರೀತಿಸೋದ್ರಿಂದ ಈ ಮುಳ್ಳು ಗಿಡಗಳು ಈ ಒಂದು ಬೀಜವನ್ನು ಯಾವ ರೀತಿಯಲ್ಲಿ ಬಚ್ಚಿಟ್ಕೊಂಡು ಅಡಗಿಸ್ಬಿಡ್ತಾವ, ಆ ರೀತಿಯಲ್ಲಿ ಲೋಕದ ಆಸೆ, ಲೋಕದ ಐಶ್ವರ್ಯ ಈ ವಾಕ್ಯವನ್ನು ಅಡಗಿಸಿ ಬಿಡ್ತದೆ. ಇವರು ಒಂದು 2%, ಅಲ್ಲಿಗೆ ಒಂದು 94% ಆಗೋಯ್ತು. ಇನ್ನು 5-6% ಮಾತ್ರನೇ ಒಳ್ಳೆ ಭೂಮಿಯಾಗಿ, ಒಳ್ಳೆ ಭೂಮಿಯಲ್ಲಿ ಬಿದ್ದಿರುವಂಥ ಬೀಜವಾಗಿ 100%, 60%, 30% ಫಲ ಕೊಡ್ತದೆ. ಇದರಲ್ಲಿ ಯಾವ ಪರ್ಸೆಂಟೇಜಲ್ಲಿ ನೀನು ಇದ್ದೀಯಾ? ನೀವು ಯೋಚನೆ ಮಾಡಿ. ನಾವು ದೇವರ ಮಕ್ಕಳಂತ ನಾವು ತೋರಿಸ್ಬೇಕಲ್ವಾ? ನಮ್ಮ ನಡವಳಿಕೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ ಅಂತ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡೀತಾ ಇದ್ದೀವಿ ಅಂತೇಳಿ
ನಿಮ್ಗೆ ಅನಿಸ್ತಾ ಇದೆಯಾ? ನಿಮ್ಗೊಂದು ವೇಳೆ ದೇವರ ವಾಕ್ಯದ ಪ್ರಕಾರವಾಗಿ ನೀವು ನಡೀತಾ ಇದ್ದಿದ್ದೇ ಆಗಿದ್ರೆ ಯಾರಾದರೂ ಸತ್ರೆ ಬರ್ತಾ ಇರಲಿಲ್ವಾ? ಮತ್ತೆ ಯಾಕೆ ಬರಲಿಲ್ಲ ಯಾರು? ಪಾಪ ಹೊಸಳೆ ಹೆಜ್ಜೆಗೆ ಯಾರೂ ಇರಲಿಲ್ಲ, ಸತ್ತೋದ್ಲು ಪಾಪ, ಸಡನ್ನಾಗಿ ಸತ್ತೋದ್ಲು. ಹೋದ ವರ್ಷನೇ ಪಾಪ ದೊಡ್ಡದು ಕೇಕ್ ಒಂದು ಕಟ್ ಮಾಡಿಸಿದ್ಲು ಚರ್ಚಲ್ಲಿ, ಆಂಜನಮ್ಮನವ್ರು ಹೊಸಳ್ಳಿ ಅಜ್ಜಿ. ನಾನು ಅವತ್ತೇ ಹೇಳಿದೆ ಮೋಸ್ಟ್ಲಿ ಇದೆ ಲಾಸ್ಟ್ ಕೇಕ್ ಏನೋ ಅಂತೇಳಿ. ಈಗ ನೀವು ಸತ್ತೋದಾಗ ನಾವ್ಯಾರು ಬರೋದು ಬೇಡವಾ? ಹೊಸಳ್ಳಿ ಅಜ್ಜಿ ಸತ್ತೋದ ತಕ್ಷಣವೇ ಮಧ್ಯಾಹ್ನ ನಾನು ಹೋಗಿ ಅಲ್ಲಿ ಕುತ್ಕೊಂಡು 6 ಗಂಟೆ 7 ಗಂಟೆ ಗಂಟೆ ಅಲ್ಲೇ ಇದ್ದೆ, ಒಬ್ಬನೇ ಇದ್ದೆ. ತಿರ್ಗಾ ಮಾರನೇ ದಿನ ಮಣ್ಣು ಹೋದಾಗ ಅವಾಗಲೂ ಅಷ್ಟೇ ಬೆಳಿಗ್ಗೆ 7 ಗಂಟೆಗೆ 8 ಗಂಟೆಗೆ ಹೋದನು. ಅಲ್ಲಿನೂ ನಮ್ಮ ಚರ್ಚವರು ಕೆಲವರು ಬರೋ ಗಂಟನೂ 10-11 ಗಂಟೆ ಗಂಟೆ ಒಬ್ಬನೇ ಕೂತ್ಕೊಂಡಿದ್ದೆ. ಅಂದರೆ ಪಾಸ್ಟ್ ಮಾತ್ರ ನೀವು ಸತ್ತೋದಾಗ ನಿಮ್ಮ ಮಣ್ಣಿಗೆ ನಾನು ಒಬ್ಬನು ಬರಬೇಕಾ ಇಲ್ಲ ಎಲ್ಲರೂ ಬರಬೇಕಾ? ಒಬ್ಬರು ಬಂದರೆ ಸಾಕ ನಿಮಗೆ? ಕೆಲವರು ಮನೆಯಲ್ಲಿ ಮನೆ ಕೂಟ ಇಡ್ತೀರಾ, ಮನೆ ಕೂಟ ಇಟ್ಬಿಟ್ಟು ಪಾಸ್ಟಿಗೆ ಫೋನ್ ಮಾಡಿ ತಲೆ ತಿಂತೀರಾ, ಪಾಸ್ಟೇ ನೀವು ಅವ್ರನ್ನ ಕರ್ಕೊಬನ್ನಿ, ಇವ್ರನ್ನ ಕರ್ಕೊಬನ್ನಿ, ಅಷ್ಟು ಜನನ ಕರ್ಕೊಬನ್ನಿ. ಗುಡ್ಬಂಡೆ ಏಮನು ಶಾಂತಮ್ಮನ ಫೋನ್ ಮಾಡಿ ಫಸ್ಟು 50 ಜನ ಪಿಲ್ಸ್ಕೊಚ್ಚಿಡಣ್ಣ ಗುಡ್ಬಂಡೆ ಮನೆ ಓದ್ಸತಿ ಪ್ರೇಯರ್ ಇಟ್ಟಾಗ. ಅಲ್ಲ, ನಾವೇ ಯಾವುದಕ್ಕೂ ಸ್ಪಂದಿಸಲ್ಲ, ಯಾರ ಮನೆಗೂ ಹೋಗಲ್ಲ, ಯಾರ ಮನೆಗೂ ಬರಲ್ಲ, ಎಲ್ಲಿ ಮನೆ ಕೂಟ ಇಟ್ಟರು ಬರಲ್ಲ, ಯಾರು ಸತ್ತೋದ್ರು ಕೇರ್ ಮಾಡಲ್ಲ, ಯಾವ ಮದುವೆಗೂ ಯಾವ ನಾಮಕರಣಕ್ಕೂ ನಾವು ಬರಲ್ಲ. ಮತ್ತು ನಮ್ಮ ಮನೆಗಳಿಗೆ ಹೆಂಗೆ ಬರ್ತಾರೆ ಪ್ರೇಯರ್ಗೆ? ನೀವೆಲ್ಲ ನಿಜವಾಗಲೂ ಯೇಸು ಕ್ರಿಸ್ತನ ರಕ್ತನ ತೊಳೆಯಲ್ಪಟ್ಟಿದ್ದೀರಾ? ನೀವೆಲ್ಲರೂ ಯೇಸು ಕ್ರಿಸ್ತನ ರಕ್ತ ನಿಮ್ಮ ಶರೀರದಲ್ಲಿ ಹರಿತಾ ಇದೆಯಾ? ನಿಮ್ಮ ದೊಡ್ಡಪ್ಪ ಅಯ್ಯೋ ಮಾಯನ್ನ ಶಬ್ದನೇನು ಇಟ್ಲು ಶಾಸ್ತಾನ ಅಟ್ಲು ಶಾಸ್ತಾನ ಕೆಲವರು ಹೇಳ್ತಾರೆ. ಅಣ್ಣನಿಗೆ, ತಮ್ಮನಿಗೆ, ಅಕ್ಕನಿಗೆ ಬೆಲೆ ಕೊಡೋರು ಜಾಸ್ತಿ ಜನ ಇಲ್ಲಿ ಇದ್ದೀರಾ? ಚರ್ಚಿಗೆ ಬೆಲೆ ಕೊಡೋರು ಯಾರೂ ಇಲ್ಲ ಇಲ್ಲಿ. ಚರ್ಚಲ್ಲಿ ಇರುವಂಥವ್ರಿಗೆ ಬೆಲೆ ಕೊಡೋರು ಯಾರೂ ಇಲ್ಲ. ಯಾರಾದರೂ ಗೃಹ ಪ್ರವೇಶ ಇಟ್ಟರೆ ಎಷ್ಟು ಜನ ಬರ್ತೀರಿ ಗೃಹ ಪ್ರವೇಶಕ್ಕೆ? ಎಷ್ಟು ಜನ ಬರ್ತೀರಾ? ಒಂದು 10 ಜನ. ಅವಾಗಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಈ ಬೀಜ ಎಷ್ಟಿದೆ ಅಂದರೆ 5%, 6% ಅವ್ರು ಅಷ್ಟೇ ಜನರ ಹೃದಯದಲ್ಲಿ ಕ್ರಿಯೆ ಮಾಡೋದಿದ್ದು. ಇನ್ನು 94% ವಾಕ್ಯ ಕೆಲಸ ಮಾಡ್ತಾ ಇಲ್ಲ. ವಾಕ್ಯ ಹೋಗ್ತಾ ಇಲ್ಲ, ಅವರ ಹೃದಯದೊಳಗಡೆ ಹೋಗ್ತಾ ಇಲ್ಲ, ಅವ್ರ ಮನಸ್ಸೊಳಗಡೆ ಹೋಗ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ. ಇವರೆಲ್ಲ ಹೆಂಗಿದ್ದಾರೆ? ಅವಾಗಲೇ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ವಿ. ಹೆಂಗಿದ್ದಾರೆ ಇವರು? ಕನ್ನಡಿಯಲ್ಲಿ ಹುಟ್ಟು ಮುಖ ನೋಡ್ಕೊಂಡಿರೋ ಥರ ಇದ್ದಾರೆ ಅಷ್ಟೇ. ಕನ್ನಡಿ ಮುಂದೆ ನಿಂತ್ಕೊಳ್ತಾರೆ, ಮುಖ ಕಾಣಿಸ್ತದೆ ಅಷ್ಟೇ. ಕನ್ನಡಿಯನ್ನು ಬಿಟ್ಟು ಸೈಡಿಗೆ ಬಂದ ತಕ್ಷಣ ಇವ್ರ ಮುಖನೇ ಮರೆತೋಗಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಲೋ, ಸಭೆ ದೇವರ ಮನೆಯಾಗಿದೆ. ಸಭೆಯಲ್ಲಿರುವಂಥ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೀವಿ. ಸಭೆಯಲ್ಲಿರುವಂಥ ನಾವೆಲ್ಲರೂ ಒಂದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸಂಬಂಧಿಕರಾಗಿದ್ದೀವಿ. ಸಭೆಯಲ್ಲಿರುವಂಥ ನಾವೆಲ್ಲರೂ ಸಹೋದರರು ಸಹೋದರಿಯರು ಆಗಿದ್ದೀವಿ. ಆಗಿರೋದ್ರಿಂದ ಚರ್ಚಲ್ಲಿ ಅಪೊಸ್ತಲನಾದ ಪೌಲನು ಸಭೆಯನ್ನು ದೇಹದ ಅಂಗಗಳಿಗೆ ಆತನು ಹೋಲಿಸ್ತಾನೆ. ಸಭೆ ಒಂದು ದೇಹ ಇದ್ದಂಗೆ, ಆ ದೇಹದಲ್ಲಿ ಕೆಲವರು ಕೈ, ಕೆಲವರು ಕಾಲು, ಕೆಲವರು ಕಣ್ಣು, ಕೆಲವರು ಮೂಗು, ಕೆಲವರು ಬಾಯಿ ಆಗಿರ್ತಾರೆ. ಈಗ ಸಭೆಯಲ್ಲಿ ನಾವೆಲ್ಲರೂ ಒಂದು ಶರೀರ ಆಗಿದ್ದೀವಿ ಅಂದಮೇಲೆ ಈ ಶರೀರಕ್ಕೆ ಬೆರಳಿಗೆ ಏಟಾದಾಗ ಇಡೀ ದೇಹಕ್ಕೆ ನೋವಾಗ್ತದೋ ಬರೀ ಬೆರಳಿಗೆ ಮಾತ್ರ ನೋವಾಗ್ತದೋ? ಏನು ಶಂಕರಪ್ಪನವರು, ವಿಶ್ವೇಶ್ವರೇ ಹೇಳಿ, ಏನು ಯೋಚನೆ ಮಾಡ್ತಾ ಇದ್ರಾ? ಕೈಗೆ ಬೆರಳಿಗೆ ಏಟಾದರೆ ಇಡೀ ಶರೀರಕ್ಕೆ ನೋವಾಗ್ತದೋ ಬರೀ ಬೆರಳಿಗೆ ನೋವಾಗ್ತದೋ? ಬೆರಳಿಗೆ ಮಾತ್ರ ನೋವಾಗ್ಬೇಕು ತಾನೆ? ಯಾಕೆಂದ್ರೆ ನರ ಎಲ್ಲಿದೆ? ಇಡೀ ನಮ್ಮ ಶರೀರದ ತುಂಬ ನರಗಳು ಹರಡಿದಾವೆ. ಬೆರಳಿಗೆ ಏಟಾದರೆ ಇಡೀ ದೇಹಕ್ಕೆಲ್ಲ ನೋವಾಗ್ತದೆ ತಾನೆ? ಬಸಳೆ ಹೆಜ್ಜೆ ಸತ್ತೋದಾಗ ಯಾರಿಗೂ ನೋವಾಗಿಲ್ವಾ?
ಬೋಯಿಪಾಳ್ದ ಅಜ್ಜಿ ಸತ್ತೋದಾಗ ಯಾರಿಗೂ ನೋವಾಗ್ಲಿಲ್ವಾ? ಬರಲ್ವಾ ಯಾರು? ಪ್ರಕಾಶಣ್ಣವರು, ಸಾವಿತ್ರಮ್ಮನವ್ರ ಯಜಮಾನ್ರ ಪ್ರಕಾಶಣ್ಣ ಸತ್ತದ ಪಾಪ, ಅವಾಗೂ ಬರಲಿಲ್ಲ ಯಾರು, 10 ಜನ ಏನೋ ಬಂದಿದ್ದ ಅಷ್ಟೇನೆ. ಪ್ರಕಾಶಣ್ಣವ್ರು ಸತ್ತೋದಾಗ ಅವ್ರ ದೇಹನ ಎತ್ಕೊಂಡೋಗಿ ದೇವನಹಳ್ಳಿಗೆ ಮಣ್ಣು ಮಾಡೋದಕ್ಕೆ ಹೋದಾಗ ಅಲ್ಲಿ ಜಾಗ ಕೊಡಲಿಲ್ಲ, ಅಲ್ಲೇನೋ ಲ್ಯಾಂಡ್ ಪ್ರಾಬ್ಲಮ್ ಇದೆ ಅಂತೇಳಿ ತಿರ್ಗಾ ವಾಪಸ್ ಎತ್ಕೊಬಂದು ತಿರ್ಗಾ ಚಿಕ್ಕಜಾಲದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಚಿಕ್ಕಜಾಲ ಸಮಾಧಿಯಲ್ಲಿ ಮಣ್ಣು ಮಾಡಿದ್ವಿ. ನಿನ್ನೆ ಹೊಸಳ್ಳಿಯಲ್ಲಿ ಅಜ್ಜಿ ಸತ್ತೋದಾಗ ಹೊಸಳ್ಳಿಯಲ್ಲಿ ಅವ್ರು ಜಾಗ ಕೊಡಲಿಲ್ಲ ಮಣ್ಣು ಮಾಡಲಿಕ್ಕೆ, ಅಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಫೋನ್ ಮಾಡಿದೆ, ದೊಡ್ಡಬಳ್ಳಾಪುರದಲ್ಲಿ ಕ್ರಿಶ್ಚಿಯನ್ ಸಮಾಧಿ ಜಾಗ ಇದೆಯೇನೋ ಅಂತೇಳಿ, ಅವರು ಜಾಗ ಇದೆ, ಅದೇ ರೋಡ್ ಇಲ್ಲ ಅಂದರು. ಮತ್ತೆ ಅಲ್ಲಿಂದ ಹೊಸಕೋಟೆಗೆ ಫೋನ್ ಮಾಡಿ ಹೊಸಕೋಟೆಯವ್ರ ಹತ್ರ ಕೇಳಿ ಅಲ್ಲಿ ಕ್ರಿಶ್ಚಿಯನ್ ಸಮಾಧಿಗಳಿಗೆ ಎತ್ಕೊಂಡು ಹೋಗಿ ಹೊಸಕೋಟೆಯಲ್ಲಿ ಮಣ್ಣು ಮಾಡ್ಕೊಬಂದ್ವಿ. ಇಷ್ಟೆಲ್ಲ ನಾವೊಬ್ಬರು ಸತ್ತೋದಾಗ ಪ್ರಯಾಸ ಪಡ್ತೀವಲ್ವಾ? ನೀವ್ಯಾರು ನಿಮಗೆ ಇನ್ವಿಟೇಷನ್ ಕೊಡಬೇಕಾ? ಎಲ್ಲರಿಗೂ ಫೋನ್ ಮಾಡಿ ಅಣ್ಣ ಅಕ್ಕ ಬಾಕ, ಅಕ್ಕ ಇಂಥವ್ರು ಸತ್ತೋಗಾರ ಬಾಕ, ಅಣ್ಣ ಇಂಥ ಸತ್ತೋಗಾರ ಬಾಣ ಅಂತ ಕರಿಬೇಕಾ? ನಿಮ್ಮಷ್ಟಕ್ಕೆ ನೀವೇ ಬರೋದಕ್ಕಾಗೋದಿಲ್ವಾ? ಬರೋದಕ್ಕಾಗಲ್ವಾ? ఏం చిన్నమ్మ నువ్వు చచ్చిపోయినాడు అందరూ చర్చలు రావాలా వద్దా? రావాలంటే మనం ఏం చేయాలా? పోలే కదా. ಏನమ్మಾ ಸೌಮ್ಯ, ಅಂದರೆ ನಾನು ಯಾರ ಹೆಸರು ಹೇಳ್ತೀನಿ ಅವ್ರು ಬಂದಿಲ್ಲ ಅಂತಲ್ಲ, ಉದಾಹರಣೆಗೆ ಹೇಳ್ತಾ ಇರೋದು, ಅಲ್ಲೊಬ್ರನ್ನ. ಅಲ್ಲ ವೆಂಕಟೇಶಪ್ಪನವರೇ, ಶುಭಮ್ನವ್ರು ಬಂದಿದ್ರು ಪಾಪ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಒಂದು ವಿಷಯನ ನೀವು ತಿಳ್ಕೊಳ್ಳಿ, ನಾವೆಲ್ಲರ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ. ನಮ್ಮೆಲ್ಲರ ಶರೀರದಲ್ಲಿ ಯೇಸು ಕ್ರಿಸ್ತನ ರಕ್ತ ಹರಿತಾ ಇದೆ. ಹರಿತಾ ಇದೆಯಾ? ಹರಿತಾ ಇದೆಯಾ? ಹಾಗಾದ್ರೆ ನಾವೇನು ಮಾಡಬೇಕು? ಸಭೆಯಲ್ಲಿ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ನಾವು ಸ್ಪಂದಿಸಬೇಕು. ಒಂದು ಮನೆಯಲ್ಲಿ ಒಳ್ಳೇದು ನಡೀತಾ ಇದೆಯಾ, ಒಂದು ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆಯಾ, ನಾವೆಲ್ಲರೂ ಹೋಗ್ಬೇಕು. ಒಂದು ಮನೆಯಲ್ಲಿ ದುಃಖ, ಒಂದು ಮನೆಯಲ್ಲಿ ಅಳ್ತಾ ಇದ್ದಾರಾ, ಆ ಮನೆಯಲ್ಲಿ ಏನಾದರೂ ದುಃಖಕರವಾಗಿರೋದು ಒಂದು ವಿಷಯ ನಡೆದಿದೆಯಾ, ನಾವೆಲ್ಲರೂ ಹೋಗಿ ಅವರ ಸಂತೈಸಬೇಕು, ಮಾತಾಡಬೇಕು. ಹೌದಲ್ವಾ? ಹೌದಾ ಇಲ್ವಾ? ಹಲ್ಲೆಲೂಯಾ. ಆದಿ ಸಭೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ, 4ನೇ ಅಧ್ಯಾಯ ಕೊನೆ ಭಾಗದಲ್ಲಿ ಅಪೊಸ್ತಲರ ಕಾಲದಲ್ಲಿ ಯಾರಿಗಾದ್ರೂ ಕಷ್ಟ ಬಂದರೆ ಅವ್ರು ಏನು ಮಾಡ್ತಾ ಇದ್ರಂತೆ? ಇಡೀ ಅವ್ರ ಜಮೀನು ಮಾರಿಬಿಟ್ಟು ಆ ಜಮೀನಿಂದ ಬರುವಂಥ ದುಡ್ಡನ್ನು ಸಭೆಗೆ ತಂದುಕೊಟ್ಟು ಆ ಸಭೆಯಲ್ಲಿರುವಂಥವ್ರಿಗೆ ಹೆಲ್ಪ್ ಮಾಡೋರಂತೆ. ಹೌದಲ್ವಾ ಏನಾಂಜನಮ್ಮನವ್ರೆ? ಹೌದು ತಾನೆ? ನಾವೇನು ಮಾಡ್ತಾಯಿದ್ವಿ? ನೋಡಿ, ನಾವು ಬೇರೆ ಬೇರೆ ಜಾತಿ ಆಗಿರ್ಬೋದು, ನೀವು ಇಲ್ಲಿ ಬಂದಿರುವಂಥವ್ರು ಬೇರೆ ಬೇರೆ ಜಾತಿ ಆಗಿರ್ಬೋದು, ಬೇರೆ ಬೇರೆ ಊರಾಗಿರ್ಬೋದು, ಬೇರೆ ಬೇರೆ ಭಾಷೆ ಆಗಿರ್ಬೋದು, ತೆಲುಗೋರು, ತಮಿಳೋರು, ಕನ್ನಡದವರು ನಾವಾಗಿರ್ಬೋದು, ಯಾವುದೇ ಜಾತಿ ಆಗಿದ್ದರೂ ನಾವೆಲ್ಲರೂ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಆಮೇನ್. ಎಲ್ಲಾದರೂ ಏನಾದರೂ ಒಂದು ಕಾರ್ಯಕ್ರಮ ಆದಾಗ ನೀವು ಶುಭ ಕಾರ್ಯಗಳಿಗೆ, ಈಗ ಒಂದು ಮನೆ ಕೂಟ ನನ್ನ ಕೈಗೆ ಬರೋದಕ್ಕಾಗಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ದೊಡ್ಡ ಶುಭ ಕಾರ್ಯ, ಮದುವೆ ಅಥವಾ ಒಂದು ನಾಮಕರಣ, ಈ ಥರ ಮಾಡಿದಾಗ ನಾವೇನು ಮಾಡಬೇಕು? ಬರಬೇಕಲ್ವ? ಯಾರಾದರೂ ಸತ್ತೋದಾಗ ಮಾತ್ರ, ಒಂದು ವೇಳೆ ನೀನು ಶುಭ ಕಾರ್ಯಗಳಿಗೆ ಬರಲಿಲ್ಲ ಅಂತಂದರೂ ಸತ್ತೋದಾಗ ನಾವೇನು ಮಾಡಬೇಕಂತೆ? ಎಲ್ಲರೂ ನಾವು ಬರಬೇಕು ಅಂತ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಆತನು ಬರೀತಾನೆ. ಏನಂತ? ಅಳುವವರ ಸಂಗಡ ಅಳಿರಿ. ನಾವು ಅಳುವವರ ಸಂಗಡ ಏನು ಮಾಡಬೇಕು? ಬರಬೇಕು, ಅಳಬೇಕು. ಅಳುವವರನ್ನ ನಾವು ಸಂತೈಸಬೇಕು. ಅಳುವವರನ್ನ ನಾವು ಸಂತೈಸಿ ಅಳುವವರಿಗೆ ನಾವು ಸಮಾಧಾನವನ್ನು ಕೋರಬೇಕು. ಹೌದಲ್ವಾ? ಹೌದಲ್ವಾ? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ಕಾರಣ ನಾವೇನು ಮಾಡಬೇಕು? ಸ್ಪಂದಿಸಬೇಕು. ಏನು ಮಾಡಬೇಕು? ಏನು ಮಾಡಬೇಕು? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ?
ಕೇವಲ ರಕ್ತ ಸಂಬಂಧದ ಹುಟ್ಟಿರುವಂಥವ್ರಿಗೆ ಮಾತ್ರ ಬೆಲೆ ಕೊಡೋದಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ಹುಟ್ಟಿರುವಂಥ ರಕ್ತ ಸಂಬಂಧಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಏನು ಅಂದ್ಕೊಳ್ತೀವಿ ಅಂದರೆ, ಅಯ್ಯೋ ನಮ್ಮ ಜಾತಿ ಬೇರೆ, ಆ ಸತ್ತೋಗಿರೋರ ಜಾತಿ ಬೇರೆ, ಅಲ್ಲಿಗೋದ್ರೆ ನಮ್ಮ ನೆಂಟರೆಲ್ಲ ಅಲ್ಲಿರ್ತಾರೆ, ಇವರೇನಪ್ಪ ಇಂಥ ಜಾತಿಗೆ ಬಂದುಬಿಟ್ಟಿದ್ದಾರೆ ಮಣ್ಣಿಗೆ ಅಂತೇಳಿ ಬೇಜಾರು ಮಾಡ್ಕೊಳ್ತಾರೆ ಅಂತ ನೀವು ಅನ್ಕೋಬೇಡಿ. ನಾವೆಲ್ಲರೂ ಒಂದೇ ಜಾತಿ ಆಗಿದ್ದೇವೆ, ನಾವೆಲ್ಲರೂ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಆಮೇಲೆ ಆದ್ದರಿಂದ ಸಭೆಯಾಗಿ ಕೇಳಿಕೊಳ್ಳುವಂಥ ವಿಷಯ ಏನಪ್ಪ ಅಂತಂದರೆ, ನಾವೆಲ್ಲರೂ ಸ್ಪಂದಿಸಿ, ಒಬ್ಬರ ಕಷ್ಟಕ್ಕೆ ಒಬ್ಬರಿಗೆ ನಾವು ಸ್ಪಂದಿಸಿ, ಏನೇ ಒಂದು ಪ್ರಾಬ್ಲಮ್ ಆದರೂ ಇಡೀ ಸಭೆಯೆಲ್ಲ ಜೊತೆಯಾಗಿ ನಿಂತ್ಕೊಂಡು ನಾವು ದೇವರಿಗಾಗಿ ಕೆಲಸ ಮಾಡಬೇಕಾಗಿದೆ. ಎಷ್ಟೋ ಜನ ಸಭೆಯಲ್ಲಿ ಇದ್ದೀರಾ, ಯೌವನಸ್ಥರು ಇದ್ದೀರಾ, ಒಂದು ಸ್ವಲ್ಪ ವಯಸ್ಸಾಗಿರುವಂಥವ್ರು ಇದ್ದೀರಾ, ವಯಸ್ಸಲ್ಲಿ ಇರುವಂಥವ್ರು ಇದ್ದೀರಾ. ಎಲ್ಲರೂ ಜೊತೆಯಾಗಿ ಬಂದರೆ ಎಷ್ಟು ಖುಷಿಯಾಗಿರ್ತದೆ. ನೋಡುವಂಥವರು ಸಹ ಖುಷಿ ಪಡ್ತಾರೆ, ಏನಪ್ಪ ಗಾಡ್ಸ್ ಗ್ರೇಸ್ ಸಭೆ ಈ ರೀತಿಯಲ್ಲಿ ಒಗ್ಗಟ್ಟಾಗಿದ್ದಾರೆ, ಏನೇ ಕೆಲಸ ಆದರೆ ಈ ರೀತಿಯಲ್ಲಿ ಒಗ್ಗಟ್ಟಾಗಿ ಬರ್ತಾರೆ ಅಂತೇಳಿ ಖುಷಿ ಪಡ್ತಾರೆ ತಾನೇ, ಹೌದಾ ಇಲ್ವಾ? ಹಲ್ಲೆಲೂಯಾ. ಹಾಗಾದರೆ ನಾವೆಲ್ಲರೂ ಸೇರಿ ಇವತ್ತು ನಾವು ಪಶ್ಚಾತ್ತಾಪ ಪಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಅಪ್ಪ, ಸಭೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ, ಯಾರ ಮನೇಲಿ ಏನೇ ಒಂದು ಕಾರ್ಯಕ್ರಮ ಆದರೂ, ದೇವರೇ ನಾನು ಅಪ್ಪ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗೆ ನನಗೆ ಸಹಾಯ ಮಾಡು, ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ನಾವು ಸ್ಪಂದಿಸುವಂತೆ ನನಗೆ ನೀನು ಸಹಾಯ ಮಾಡು ಸ್ವಾಮಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥನೆ ಮಾಡೋಣವಾ? ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಯಾರು ದೇವರ ವಾಕ್ಯವನ್ನು ಕೈಗೊಂಡು ನಡೀತಾರೋ ಅವರೇ ನನಗೆ ಅಣ್ಣ, ಸಹೋದರ, ತಂದೆ, ತಾಯಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತಿಗೆ ಅನುಗುಣವಾಗಿ ಎಸಯ್ಯ, ನಾನು ಸಹ ಅಪ್ಪ ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆಯುವಾಗೆ, ಅಪ್ಪ ನಿಮ್ಮ ವಾಕ್ಯಗಳನ್ನು ಕೈಗೊಂಡು ನಡೆಯುವಾಗೆ ನಮಗೆ ಸಹಾಯ ಮಾಡಪ್ಪ. ದೇವರ ಮಕ್ಕಳಿಗೆ ಕಷ್ಟ ಬಂದಾಗ ಅಪ್ಪ ಸಹಾಯವನ್ನು ಮಾಡಲಿಕ್ಕೆ ಅಪ್ಪ ನಮ್ಮ ಮುಂದೆ ಬರುವಂತೆ ನಮಗೆ ಸಹಾಯ ಮಾಡಪ್ಪ ಅಂತ ಹೇಳೋಣ. ದೇವರ ಮಕ್ಕಳಿಗೆ ಕಷ್ಟ ಬಂದಾಗ ಅಪ್ಪ ನಾನು ಅವರ ಮುಂದೆ ನಿಂತ್ಕೊಂಡು ಅವರ ಮುನ್ನಡೆಸುವಂತೆ ನನಗೆ ಸಹಾಯ ಮಾಡಪ್ಪ ಅಂತ ಹೇಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. యేసయ్యా ಸ್ತೋತ್ರ ಕರ್ತನೆ, ಅಪ್ಪ ಸ್ತೋತ್ರ ಸ್ವಾಮಿ. ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೋ ಅಪ್ಪ ಪ್ರತಿಯೊಬ್ಬೊಬ್ಬರ ನಿನ್ನ ಆಶೀರ್ವಾದ ಮಾಡಪ್ಪ. ಬಂದಿರುವಂಥ ಯಾರೊಬ್ಬರು ದೇವರೇ ಅಪ್ಪ ದೇವರೇ ನಿನ್ನ ವಾಕ್ಯಗಳನ್ನು ಕೇಳಿ ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡದೆ ದೇವರ ವಾಕ್ಯಗಳನ್ನ ಕೇಳಿ ನಂಬಿ ಆ ವಾಕ್ಯಗಳ ಪ್ರಕಾರವಾಗಿ ನಡೆಯುವಾಗೆ ಅಪ್ಪ ನೀನು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ನಾವೆಲ್ಲ ಬೀಜ ಬಿದ್ದಿರುವ ಒಳ್ಳೆ ಭೂಮಿ ಆಗುವ ಹಾಗೆ ಅಪ್ಪ ಸಭೆಯನ್ನ ಸಂಪೂರ್ಣವಾಗಿ ಉಲ್ಟಾ ಮಾಡು ಕರ್ತನೆ. ಅಪ್ಪ 90ರಷ್ಟು ಜನ ದೇವರೇ ದಾರಿಯ ಮಗ್ಗಲಲ್ಲಿ ಬಿದ್ದಿರುವಂತ ಬೀಜವಾಗಿ, ಅಪ್ಪ ಕೆಲವು ಜನ ಬಂಡೆ ಮೇಲೆ ಬಿದ್ದಿರುವಂತ ಬೀಜವಾಗಿ, ಅಪ್ಪ ಸ್ವಲ್ಪ ಜನ ಮುಳ್ಳು ಗಿಡಗಳಲ್ಲಿ ಬಿದ್ದಿರುವಂತ ಬೀಜವಾಗಿ, ಇನ್ನು ಕೆಲವು ಜನ ಅಪ್ಪ ಒಳ್ಳೆ ಭೂಮಿಯಲ್ಲಿ ಬಿದ್ದಿರುವಂತ ಬೀಜವಾಗಿದ್ದಾರೆ. ಆದ್ರೆ ಇವತ್ತು ನೀವಿದರ ತಲೆ ಕೆಳಗಾಗಿ ಮಾಡಿ ಅಪ್ಪ 90ರಷ್ಟು ಜನ ಒಳ್ಳೆ ಭೂಮಿಯಲ್ಲಿ ಬಿದ್ದಿರುವಂತ ಬೀಜಕ್ಕೆ ಸಮಾನವಾಗುವ ಹಾಗೆ ನಿನ್ನ ಮಕ್ಕಳಾಗಿರುವಂತ ಗಾಡ್ಸ್ ಗ್ರೇಸ್ ಸಭೆಯಲ್ಲಿರುವಂತ ಪ್ರತಿಯೊಬ್ಬರನ್ನ ಬದಲಾಯಿಸಿ ಕರ್ತಾನೆ. ಈ ಸಭೆಯಲ್ಲಿರುವಂತ 90ರಷ್ಟು ಜನ ಒಳ್ಳೆಯ ಭೂಮಿಯಲ್ಲಿ ಬಿದ್ದಿರುವಂತ ಬೀಜಕ್ಕೆ ಸಮಾನವಾಗುವಂತೆ ಸಹಾಯ ಮಾಡಪ್ಪ. ಅಪ್ಪ ಈ ಒಂದು ಸಭೆ ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವಂತ ಸಭೆಯಾಗಿ ಬೆಳೆಯುವಂತೆ ನೀನು ಸಹಾಯ ಮಾಡು ಕರ್ತನೆ. ಅದ್ಭುತ ಮಾಡಪ್ಪ, ಸಹಾಯ ಮಾಡಪ್ಪ. ಎಲ್ಲ ಘನ ಮಾನ ಮಹಿಮೆ ನಾವು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಆಶೀರ್ವದಿಸಿ. ಸಭೆಯಲ್ಲಿರುವಂತ ನಾವೆಲ್ಲರೂ ಯೇಸು ಕ್ರಿಸ್ತನ ರಕ್ತದಿಂದ ಸಂಬಂಧಿಕರಾಗಿದ್ದಾವೆ. ಯೇಸು ಕ್ರಿಸ್ತನ ರಕ್ತ ಅಣ್ಣ ತಮ್ಮಂದರಾಗಿದ್ದೇವೆ. ಯೇಸು ಕ್ರಿಸ್ತನ ರಕ್ತದಿಂದ ಸಹೋದರ ಸಹೋದರರಾಗಿದ್ದೇವೆ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಬೆಳೆಯುವಂತೆ ಸಹಾಯ ಮಾಡಪ್ಪ. ಎಲ್ಲ ಘನ ಮಾನ ಮಹಿಮೆ ನಿಮಗೆ